ಗೈಸ್ ಮತ್ತೆ ಡ್ರೆಸ್ ಚೇಂಜ್. ಯಾಕೆ ಗೊತ್ತಾ, ನಮ್ಮಪ್ಪ ನಾನು ಹೊರಗಡೆ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರುವಾಗ ಬ್ಲ್ಯಾಕ್ ಕಲರ್ ನೋ ಅಂತ ಹೇಳಿಬಿಟ್ರು. ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿದೆ. ಆ್ಯಕ್ಚುಲಿ ಅದೇನು ಆಗ್ತಾ ಇರಲಿಲ್ಲ. ಅದು ಇವತ್ತು ಏನಿದ್ರು ಎಲ್ಲ ನಮ್ಮ ಅಪ್ಪಂದೇ ವ್ಯವಹಾರಗಳು. ಸೊ ಅವ್ರು ಬ್ಲ್ಯಾಕ್ ಹಾಕಬಾರ್ದು, ನಾನು ಹಾಕ್ಬೋದಿತ್ತು. ಇಲ್ಲ, ನಾನೇ ಹಾಕಿರೋಳು ಬಿಚ್ಚಿದ್ದೀನಿ 1 ಗಂಟೆಯಿಂದ ವಿಡಿಯೋ ಮಾಡ್ಕೊಂಡು. ಎತ್ತಿಟ್ಟಿದ್ದೀನಲ್ಲ, ಅಲ್ಲಿ ಒಳಗಡೆಗೆ ಹಾಕೋತೀನಿ ಅಂತನಾ? ಒಳಗಡೆಗೆ ಹಾಕೊಂಡು ಮತ್ತೆ ಹಿಂಗೆ ಅದೆಲ್ಲ ಇದ್ಬಿಟ್ಬೇಡ. ಒಳಗಡೆಗೆ ಹಾಕ್ಬೋದು, ಹಾಕ. ಅದಿಟ್ಟಿರೋದೇ ಹಾಕು. ಸೊ ಗೈಸ್, ಅದಕ್ಕೆ ನಾನು ಡ್ರೆಸ್ ಚೇಂಜ್ ರೆಡ್ ಕಲರ್ ಹಾಕೊಂಡಿದ್ದೀನಿ. ಈ ಥರ ನಮ್ಮ ದಕ್ಷನ ಅವ್ರ ಅಜ್ಜಿ ಮನೆಗೆ ಬಿಟ್ಟು ಹೋಗ್ತೀವಿ. ನನ್ನ ಮಗನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಅವನು ಬರ್ತೀಯ. ಹೇರ್ ಸ್ಟೈಲ್ ಹೇಗೆ ಕಾಣ್ತಾ ಇದೆ? ನೋಡಿ ಗೈಸ್ ಹೆಂಗ ಆಡ್ತಾರೆ. ನನ್ ಕೇಳಿದ್ರೆ ಅದಂತಾರೆ, ಅವ್ರು ಅಲ್ಲಿಂದ ಬಂದು ನಿನ್ಗೆ ಹೇಳೋ ತನಕ ನೀನ್ ಹೋಗ್ದಾನೆಲ್ಲ ಕುಡಿಯೋದಿಲ್ಲ, ಎಷ್ಟು ದಿನ ಪೋಸ್ಟ್ ಮಾಡ್ತೀಯ ಮುಚ್ಚ ಬಾಯ್. ಅವರು ಹೇಳ್ತಾರೆ ನನ್ಗೆ ಈ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣ್ತಿದ್ಯೋ ಇಲ್ಲೋ ಅಂತ, ಅಲ್ವಾ ಗೈಸ್? ಪ್ರೂವ್ ಮಾಡಿ ಗೈಸ್. ಅವಳಿಗೆ ನೀವೆಲ್ಲ ಕಮೆಂಟ್ ಹಾಕ್ಬೇಕು. ನಾನು ಇದನ್ನ ಕೇಳಿದ್ದೀನಿ ಅಲ್ಲ, ನೀವೆಲ್ಲ ಹೇರ್ ಸ್ಟೈಲ್ ಹೇಗಿದೆ ಅಂತ ನಂಗೆ ಕಮೆಂಟ್ಸ್ ಹಾಕ್ಬೇಕು, ಆಯ್ತಾ? ನೋಡಿ ಗೈಸ್ ಹೇಗೆ ಮಾಡ್ತಾರೆ ಇವರೆಲ್ಲ. ನಮ್ಮಮ್ಮ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಪಾಯಸ ಕುಟ್ಕೊಂಡು ಹೋಗಿ ಅಂದ್ಬಿಟ್ಟು ತಂಗ್ಳು ಪಾಯಸ ಕೊಡ್ತಾ ಇದ್ದಾರೆ. ಬನ್ನಿ ಕುಡಿಯೋಣ. ಎಲ್ರಿಗೂ ತಂಗ್ಳು ಪಾಯಸ ಕೊಡು. ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ಬೇಕಿತ್ತು, ಹಾಕ್ಲಿಲ್ವಾ? ಪಾಯಸ ಅಮ್ಮ, ಚಿಂಟುಗೂ ಸ್ವಲ್ಪ ಇಡಿ ಪಾಯಸ. ಮತ್ತೆ ಶ್ವೇತಾ, ಅವ್ನು ಹೊಟ್ಟೆ ಕೆಟ್ಟರೆ ಸಾಲದ ಪಾಯಸ ಕುಡಿಬಾರ್ದು ಅಂತ ನೆನ್ನೆ ಹೇಳಿದ್ದೀನಿ ನಿನ್ಗೆ. ಅದೇನ್ ಕಲ್ತಿದ್ರು ಪಾಯಸ ಕುಡಿಯೋಣ. ಮತ್ತೇನು ಕುಡಿತಾ ಇದ್ದೀರಾ? ಸುಮ್ಮನೆ ಇರಕ್ಕೆ ಹಾಕಿಲ್ಲ. ಯಾರು ಕುಡಿಬೇಡಿ, ಲಾವಣ್ಯಂಗೆ ಎತ್ತಿಟ್ಬಿಡಿ. ಈಗ ಸ್ವೀಟ್ ಸರಿಗಿದೆ ಅಮ್ಮ, ಪರ್ಫೆಕ್ಟ್. ಗೈಸ್, ನಮ್ಮ ಅಕ್ಕಂದು ಫಾರಿನ್ದು $30 ಅಂತೆ ಈ ಟಾಪು. ಗೈಸ್ $30 ಈ ಟಾಪು. ಅವಳು ಇಲ್ಲೂ ಹುಡುಕ್ತಾ ಬಿದ್ದಿದ್ದಾಳಂತೆ, ಸಿಗ್ತಾ ಇಲ್ವಂತೆ. ಯಾರಿಗಾದ್ರೂ ಈ ಥರ ಟಾಪ್ ಏನಾದ್ರು ಕಣ್ಣಿಗೆ ಬಿದ್ದರೆ ನಮ್ಮ ಅಕ್ಕಂಗೆ. ಅಮ್ಮ, ಐಫೋನ್ ಭಾಗ್ಯಲಕ್ಷ್ಮಿಗೆ ಫೋನ್ ಬಂತು ಗೈಸ್. ನೋಡಿ ಗೈಸ್, ಅಮೇರಿಕಾ ಫೋನು. ಅಮೇರಿಕಾ ಫ್ರೆಂಡು. ದಕ್ಷ, ವಾಟ್ ಯು ಡಿಡ್ ಬೇಬಿ? ಫಾಲ್ಸ್. ಸರಿ ಆಂಟಿ, ಹಾಕ್ಸ್ಬಿಟ್ಟೆ ಕೊಡಿ. ಅಮ್ಮಂಗೆ ಹೇಳ್ತೀನಿ, ಸೋಮವಾರ ಕೊಟ್ರೆ ಸಾಕು. ಸೋಮವಾರ ಮಂಗಳವಾರ ಅಥವಾ ಒಟ್ಟಿಗೆ. ಸರಿ ಆಂಟಿ, ಆಯ್ತು. ಅದು ಸರಿ ಗೈಸ್, ನಮ್ಮಮ್ಮ ಹೇಗೆ ಫೋನ್ ರಿಸೀವ್ ಮಾಡಿದ್ರು ನೋಡಿದ್ರಿ ಅಲ್ಲ? ಐಫೋನ್ ಭಾಗ್ಯಲಕ್ಷ್ಮಿ ಫುಲ್. ನಾವೇನೋ ಅನ್ಕೊಂಡ್ಬಿಟ್ಟಿದ್ವು ಗೈಸ್, ಹಿಂಗ್ ಮುಟ್ಟಕ್ಕೂ ಬರುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ವು. ಶ್ವೇತಾ, ನಾನು ನೀನು ಅಟ್ಲೀಸ್ಟ್ ಒಂದು 18-20 years ಇಂದಾನೆ ಟಚ್ ಫೋನ್ ಯೂಸ್ ಮಾಡ್ತೀವಿ, ಟಚ್ ಸ್ಕ್ರೀನ್. ಗೊತ್ತಾ? ಏನಾಯ್ತು? ನಮ್ಮಮ್ಮ ಅಷ್ಟು ವರ್ಷದಿಂದ ನೋಡಿದ್ರೆ ನಮ್ಮಮ್ಮ ಗೊತ್ತಿಲ್ಲ. ಮುಚ್ಚೆ ಬಾಯ್. ನನ್ ಕಾಲೇಜಲ್ಲಿ ಇದ್ದಾಗಲೇ ನನ್ನ ಹತ್ರ ಫೋನ್ ಇತ್ತು. ನಿನ್ನ ಹತ್ರ PUC ಇರ್ಲಿಲ್ವ? ಅದೇ, ಅದು ಮಾಮೂಲಿ. ಇದು ಬಟನ್ ಫೋನ್. ಗೈಸ್, ಈಗ ಎಲ್ರು ಹೊರಡ್ತಾ ಇದೀವಿ.
ಬನ್ನಿ ಹೋಗೋಣ. ನಮ್ಮಮ್ಮ ಮನೇಲೇ ಇರ್ತಾರೆ, ಹೌಸ್ ವೈಫ್. ಮನೆ ಕಾಯ್ಕೊಂಡು ಇರ್ತಾರೆ. ನಮ್ಮನೆ ಎಲ್ಲರೂ ಆಲ್ರೆಡಿ ಕೂತ್ಬಿಟ್ಟವ್ರೆ ಗೈಸ್, ಕೂತ್ಬಿಟ್ಟವ್ರೆ. ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ಕಾರ್ ತೊಳೆದಿದ್ದೀನಲ್ಲ ಎಷ್ಟು ಚೆನ್ನಾಗಿ. ಗೈಸ್, ನನ್ನ ಬಟ್ಟೆ ಮ್ಯಾಚ್ ಆಗುತ್ತೆ ಈ ಕಾರಿಗೆ. ಹಾಯ್ ಚಿಂಟು. Say hi here. Hi. Look this side. Yeah, nice. Hi. Yeah, I'm coming, Daksha. Wait. Hi, Daksha. How are you? Everyone looks bright. Oh my God. Daksha. Hey, Daksha. Wait. Hey, Daksha. ಹಾಕಿದ್ದೀರಾ? ಬಾಯ್ ಮಮ್ಮಿ. ಬಾಯ್ ದಕ್ಷಾ. Bye. This house. What, Daksha? I am going to this house. ಅಜ್ಜಿಸ್. Ajji's. Yeah. ಅಜ್ಜಿ ಮನೆಗೆ ಹೋಗ್ತಾ ಇದೀಯಾ? ಅಜ್ಜಿ ಮನೆಗೆ. ಯಾವ ಅಜ್ಜಿಯವರು? ಪಪ್ಪ ಅಜ್ಜಿನಾ? Huh? ಅವ್ರ ಅಜ್ಜು ಒಬ್ರೇ ಅವ್ರಿಗೆ ಒಬ್ಬನೇ ಅಜ್ಜಿ ಕಾಣಲ್ಲ, ಎಷ್ಟ್ ಚೆನ್ನಾಗಿ ಸುಮ್ಮನೆ ಏನೇನೋ ಮಾತಾಡೋಣ. ಏನೇನೋ ಕೆಲ್ತಾಳೆ ಇವಳೊಬ್ಳು. ಅವನಿಗೆ ಕನ್ನಡ ಮಾತಾಡ್ಸೋಣ ಅಂತ ಹೆಂಗ್ ಮಾತಾಡಿಸ್ಲಿ? ಚೆನ್ನಾಗಿ ಮಾತಾಡ್ತದಲ್ಲೇ. ನೀರ್ ಹಾಕ್ಬಿಟ್ಟು ಮಾಡಪ್ಪಾಜಿ, ಅದೇನದ? ಅಯ್ಯೋ ಶೆಕೆ ಬಡಿತಾ ಇದೆ. ಫಸ್ಟ್ ಶುರು ಮಾಡಪ್ಪ, ಕಾರ್ ಮುಂದಕ್ಕೆ ಹೋಗೋಣ. AC ಹಾಕಿ. ಉಫ್ ದೇವಾ ಗೈಸ್, ಏನ್ ಬಿಸ್ಲು ಗೈಸ್. ಮಿರರ್ ಓಪನ್ ಅಲ್ಲ, ಕಾರು. ಮಿರರ್ ಓಪನ್ ಕಾರ್ ಬಿಸ್ಲು ನಿಂತು ದಕ್ಷ, Yeah? ಐ ಲವ್ ಯು. ಒಂದ್ ನಿಮಿಷ ಇರೋ ಸ್ಟಾರ್ಟ್ ಮಾಡೋ ಗಂಟ ಚಿಂಟು ಸುಮ್ಮನೆ ಇರ್ಬೇಕು. AC ಸ್ಟಾರ್ಟ್ ಮಾಡೋದು. ಹಂಗೆ ಅಮ್ಮ, ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಹಾಕ್ಬಾರ್ದು. ಟೋಪಿ ತೆಗಿದೆ. ಚಿಂಟು, ಇದು ನಿಮ್ಮ ಅಪ್ಪ ಅಲ್ಲ, ಗೊತ್ತಾಯ್ತಾ? ದಿಸ್ ಇಸ್ ಮೈ ಡ್ಯಾಡ್. ಯಾಕೆ ಓಡಿಸ್ತೀನಿ? ಮತ್ತೆ ಓಡಿಸ್ಪ. ಬರ್ಬೇಕಾದಾಗ ನಿನ್ನ ಹತ್ರನೇ ಓಡಿಸ್ತೀನಿ. ಇವತ್ತು ಬರ್ಬೇಕಾದಾಗ ಒಂದು ಅಲಸೆನ್ ತಗೊಂಡ್ ಬರೋಣ. ನಿಮ್ಮೂರಾಗ ಸಿಗತ್ತಾನೆ? ಗೊತ್ತಿರ ಕಣಪ್ಪ, ನೀನ್ ನೋಡಿರಲ್ವೇನೆ ಏನು? ಹಲ್ಸ್ನಳ್ಳು. ಆ ಕಡೆ ಬ್ಲಾಕ್ ಆಗಿದ್ಯಾ ಅಪ್ಪಾಜಿ ರೋಡು? ಅಲ್ಲಿ ಟರ್ನ್ ಮಾಡಕ್ಕೂ ಜಾಗಿಲ್ಲ, ಅಷ್ಟು ನೀಟಾಗಿ ಜಲ್ಲಿ ಪಲ್ಲಿ ಎಲ್ಲ ಸುರಿದವ್ರು. AC ಹಾಕಲ್ಲ? ಹಾಕ್ ನೋಡಪ್ಪ, ಸಾಕು ಇಷ್ಟ. ನಾನು ಇಷ್ಟು ಬೇಗ ಏನ್ ಹಾಕಕ್ಕೆ ಇಷ್ಟಪಡಲ್ಲ. ಯಾಕೆ? ಸ್ವಲ್ಪ ಹೊತ್ತು ಹೋಗ್ಲಿ ಅಂತಾನ. ದಕ್ಷ ಅವ್ರ ಅಜ್ಜಿ ಮನೆ ಹೋಗ್ತಾ ಇದ್ದಾನೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅವ್ರ ಅಜ್ಜಿ ಮನೆ. ಮೋಷನ್ ಇಲ್ಲ, ಬರ್ಲಿಲ್ಲ. ಅಕ್ಕಯ್ಯ, ಯಾಕೆ ಸಾಕ್ಸಾಕ್ತಿ? ಸುಮ್ಮನೆ ಕುತ್ಕೋ. ಬೆವರುತ್ತೆ, ಜಾರ್ತವ್ ಕಾಲು. ತೆಗಿಬೇಕು ಆಂಜನೇಯ ತೆಗೆದು ಬೇರೆ ರೋಡ್ ಮಾಡ್ಬಿಟ್ಟವ್ರ. ಏನವ? ಅಯ್ಯೋ, ಇನ್ನೊಂದು ಶಾಪಿಂಗ್ ಮಾಡ್ಬೇಕು ಲಾವಣ್ಯ, ಅದೇ ನನ್ನ ಕಾರಿಗೆ. ಇದು ಕಾರಲ್ಲೇ ಕೊಟ್ಟಿದ್ ಗಣಪತಿ ಅಲ್ಲ, ಚೆನ್ನಾಗಿದೆ. ನಿಮ್ಗೂ ಕೊಡ್ತಾರ ಕಣೆ. ನಮ್ಮ ಸೈಟ್ಗೆ ಹೋಗಿ ಈಸಿ. ಗೈಸ್ ಬಂದ್ವು. ಗೈಸ್, ನಾನು ನಮ್ಮ ಅಕ್ಕ ಎಲ್ಲ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಗೊತ್ತಾ? ಇದು ಮಂಡ್ಯ ಡಿಸ್ಟ್ರಿಕ್ಕಲ್ಲಿರೋ KR ಪೇಟೆ ತಾಲೂಕಲ್ಲಿರೋ ರಿಜಿಸ್ಟ್ರೇಷನ್ ಆಫೀಸ್. ಚಿಂಟು ಇಲ್ಲೇ ಇರ್ತೀಯಮ್ಮ? ಬಾ, ವಿಂಡೋ ಕ್ಲೋಸ್ ಮಾಡು, ಹ್ಯಾಟ್ ಹಾಕು. ಅದಕ್ಕೆ ಅವಾಗ ಹೇಳ್ತಾ ಇದೀನಿ. ನಾನು ಹೇಳ್ತಾ ಕ್ಲೋಸ್ ಮಾಡಿದ್ದೆ, ಅಪ್ಪಾಜಿನೇ ಅವ್ನು ಓಪನ್ ಮಾಡಿದ್ದೆ. ಅಪ್ಪಾಜಿ ವಿಂಡೋ ಕ್ಲೋಸ್ ಮಾಡಿಲ್ಲ. ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ ಅಪ್ಪಾಜಿ. ಯಾರು ಬಂದಿಲ್ಲ, ನಾವೇ ಬಂದಿಲ್ಲ ಇನ್ನ. ಸಲಾಡ್ ತಿಂತೀಯಮ್ಮ? ಸಲಾಡ್ ನನ್ನ ಕೈ ಫುಲ್ ತಿನ್ನಕ್ಕಾಗಲ್ಲ. ಆಮೇಲೆ ತಿನ್ನೋಣ ಬಾ. ನಿಂಗೆ ಈಗ ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ, ಹೊಟ್ಟೆ ಹಸಿತಲ್ಲ. ಮಿನಿ ತಮನ್ ಸೌದ. ನಮ್ಮೂರು ಚೆನ್ನಾಗಿ ಬಂದಿದ್ಯಾ? ಏನೋ ಅದೇನೋ ಬರತ್ತಲ್ಲ. ಅದೇ ಪಾಣಿ ತಗೋಬರಕ್ಕೆ ಏನಕ್ಕೋ ಬಂದಿದ್ದೀನಿ ಕಾರಲ್ಲಿ. ಅಮ್ಮಮ್ಮ ಅಮ್ಮಮ್ಮನ ಬಂದಿತ್ತ? ಇಲ್ವಾ ಪುಟ್ಟ? ಇಲ್ಲ.
ನಾನು ಅಪ್ಪಾಜಿ ಬಂದಿದ್ವು. ಇಲ್ಲಿಗೆ ಬಂದಿದೆ ಕಾರಲ್ಲಿ. ಇದೇ ಜಾಗ ನಂಗೆ ನೆನಪಿಲ್ಲ, ಅದೊಂಥರ ಕೋಟ್ ಥರ ಇತ್ತಪ್ಪ. ಅದು ಬೇರೆ ಅಮ್ಮ. ಗೈಸ್, ಇದು ನಮ್ಮ KR ಪೇಟೆ ತಾಲೂಕಲ್ಲಿರೋ ಮಿನಿ ವಿಧಾನಸೌಧ. ರಿಜಿಸ್ಟ್ರೇಷನ್ಸ್ ಎಲ್ಲ ಇಲ್ಲೇ ಆಗೋದು. ತಾಲೂಕು ಆಫೀಸ್ ಅಂತಾರ, ರಿಜಿಸ್ಟ್ರೇಷನ್ ಆಫೀಸೇ, ಸಬ್ ರಿಜಿಸ್ಟರ್ ಆಫೀಸ್. ನಾನು ಹುಟ್ಟಿದ ಮೈಸೂರಲ್ಲಿ ಕಣಪ್ಪ. ಒಂದು 5-6 ವರ್ಷ ಆಗತ್ತಂತ. ನೀನು ಇಲ್ಲೇ ಹುಟ್ಟಿರೋದು. ಚಿಂತೆ ಹೆಂಗೆ ಹೇಳ್ತಾಳ ಮಾಮ, ಅದಕ್ಕೆ ನಾನು ಒಬ್ಳೆ ಹುಟ್ಟಿರೋದು, ಅವಳು ಇನ್ನೆಲ್ಲ ಅಬ್ರೋಡಲ್ಲಿ ಹುಟ್ಟಿರೋಳ್ ಥರ ಹೇಳ್ತಾ ಇದ್ದ. ಗೈಸ್, ಇದು KR ಪೇಟೆ ಗೈಸ್. ಒರಿಜಿನಲ್. ಯಾರಾದರೂ ಭಯ ಪಟ್ಕೊಂಡು ಬಿಡ್ತಾರೇನೋ, ಯಾರು ಇದು ಟ್ಯಾಕ್ಸ್ ಆಫೀಸರ್ಸ್ ಬಂದಿದ್ದಾರೆ ಅಂತ. ಇವರೆಲ್ಲ ಗುಗ್ಗುಗಳಪ್ಪ ಇವರು. ನಮ್ಮಪ್ಪ ಏನಾದ್ರು ಸಿಗರೇಟ್ ಹಚ್ಚಕ್ಕೆ ಹೋಗ್ಬಿಟ್ಟು ನಂಗೇನೋ ಕಾರಲ್ಲಿ ಕೂತಿರೋ ಡೌಟು. ಯಾವ ಕಾರಲ್ಲಿ ಕೂತ್ರೆ ಗಾಡಿಯೆಲ್ಲ ಏರ್ತಿದೆ ಅಂದ್ಮೇಲೆ ನಮ್ಮ ಅಪ್ಪ ಎಲ್ಲೋಯ್ತು ಹೇಳಿರಿ, ಬೇಕಾದ್ರೆ ಅಲ್ಲಿ ಕೂರೋಣ. ಎಲ್ಲಿ ಇಲ್ಲಿ ಏನಪ್ಪ ಇವ್ರನ್ನ ಕೇಳೋಣ. ಆಸ್ಪತ್ರೆ ಇದೆ, ಗೌರ್ಮೆಂಟ್ ಆಸ್ಪತ್ರೆ. ಓಕೆ. ಬಟ್ ಯು ಲುಕಿಂಗ್ ಹ್ಯಾಂಡ್ಸಮ್. ಒಳಗಡೆ ನಮ್ಮಪ್ಪ ಎಲ್ಲಿ ಮಾಯ ಆಗೋಯ್ತು? ಜ್ಯೂಸ್ ತಂದು ಕೊಡ್ಲಮ್ಮ? ಜೀರಾ ಕೇಳು, ಆ ಥರದ ಅಂಗಡಿ ಇದೆ ಅಂತ. ಅಲ್ಲೊಂದು ನೋಡಿದೆ ಸ್ಟಾರ್ಟಿಂಗಲ್ಲಿ. ಇದೆ. ಗೈಸ್, ನಮ್ಮ ಅಪ್ಪ ಊದ್ಬತ್ತಿ ಹಚ್ತಾ ಇರ್ತಾರೆ, ಬೇಕಾದ್ರೆ ಎಲ್ಲರೂ ಕ್ಯಾಪ್ಚರ್ ಮಾಡ್ಕೊಂಡು ಬರ್ಬೋದು. ಆದ್ರೆ ಯಾವ ಕಡೆಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಮೇ ಬಿ ಆ ಕಡೆನೇ ಇರಬೇಕು ಅನ್ಸುತ್ತೆ. ಬನ್ನಿ ಗೈಸ್, ಒಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬರೋಣ. ನಾನು ಅಪ್ಪಾಜಿ ಇನ್ವೆಸ್ಟಿಗೇಷನ್ ಮಾಡ್ಕೊ ಬರ್ತೀನಿ ಚಿಂಟು. ಅಲ್ಲೇ ಮೇ ಬಿ ಅಪ್ಪಾಜಿ ಹೋಗಿದೆ ಅಂದರೆ ಅಲ್ಲಿ ಜ್ಯೂಸು ಸಿಗುತ್ತೆ. ಅಲ್ಲಿ ಗೋ ಆನ್ ಗೆಟ್ ಇಟ್. ಗೈಸ್, ನಮ್ಮಪ್ಪ ಆ್ಯಕ್ಚುಲಿ ಸಿಗರೇಟ್ ಸೇದೋದು ಬಿಟ್ಟಿದ್ದಾರೆ. 99% ಬಿಟ್ಟಿದ್ದಾರೆ, ಅದೇ 1% ಬಿಟ್ಟಿಲ್ಲ. ಸೊ ಈಗ ಅವ್ರನ್ನ ಸರ್ಚ್ ಮಾಡೋಣ ನಾವು. ನನ್ನ ಪ್ರಕಾರ ನಮ್ಮಪ್ಪ ಕಾಣಿಸ್ತಿಲ್ಲ ಅಂದರೆ ಇಲ್ಲೆಲ್ಲೋ ಸಿಗರೇಟ್ ಸೇತಾ ನಿಂತಿರ್ತಾರೆ. ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ನೋಡೋಣ. ಓ, ನಮ್ಮಪ್ಪ ಎಲ್ಲಿದ್ದಾರೆ? ಎಲ್ಲೋಗಿದ್ರಪ್ಪಾಜಿ? ಈಗ ಫ್ರೆಶ್ ಆಗಿ ಕಟ್ ಮಾಡ್ಕೊಡೋಣ. ಎಲ್ಲ ಈಗ ತಾನೇ ಮಾಡ್ತಾರೆ, ಇನ್ನೂ ಭಂಗೇನ ಮಾಡಿಲ್ಲ. 3 ಹಣ್ಣು ಕೊಟ್ಟಿದ್ದೀನಿ. ಏನೇನು ಹಾಕಿದ್ದೀರಾ? ಅದೇ ಇಲ್ಲ, ಈ ಐಟಮ್ ಎಲ್ಲ ಯಾವ ಬಾಳೆಹಣ್ಣು, ಆಪಲ್ಲು, ಕಲ್ಲಂಗಡಿ ಹಣ್ಣು, ಪರಂಗಿ ಹಣ್ಣು, ಆಪಲ್ ಇದಾಕಿ ಪೆಪ್ಪರ್ ಎಲ್ಲ ಇದೆ. ಇಲ್ಲಿಡ ಸೆಕೆಂಡ್. ಎಷ್ಟು? ನಮ್ಮ ಚಿಂಟುಗೆ ಹೊಟ್ಟೆ ಎಸಿತಾ ಇದೆಯೋ ಏನೋ ಗೊತ್ತಾಯ್ತಾ ಇಲ್ವಂತೆ. ತಗಮ್ಮ. ತಿಂಡಿ ತಿಂದೆ. ನೋಡಿ ಗೈಸ್, ನಮ್ಮ ಮನೆ ಜನ ಹಿಂಗೆ. ನಿಮ್ಗೊಂದು ಕೊಡ್ಲಾ ಅಪ್ಪಾಜಿ? ತಿನ್ನಮ್ಮ, ನೀನು ಚೆನ್ನಾಗಿರ್ಬೇಕಮ್ಮ, ನೀನು ಮುದ್ದು ಮಗ. ಐ ಲವ್ ಯು. ತಗೊಂಡಿದ ತಕ್ಷಣ ಕೊಟ್ಬಿಡ್ಬೇಕು, ಏನಾಗೋದು? ಅಲ್ಲೇ ಕೂತಿದ್ವಲ್ಲ, ಆಗ್ಲೇ ಹೇಳ್ಬೇಕಿತ್ತು. ನಿಂಗೇನಾಗೋದು?
ಎಲ್ಲಿ ಹೋದರು ಮಾಯವಾದರು. ಮಾಮಿ ಕಾಲ್ ಮಾಡು. ನೀನೆ ಮಾಡಮ್ಮ, ಅದು ಮಾಡೋದ್ಕಿಂತ ತಾನೇ ಅಂದ್ರೆ ಆ ಕಡೆ ನೋಡ್ಲಿಲ್ಲ ಆ ಕಡೆ ನೋಡಿದ ತಕ್ಷಣ ನೋಡಿದ್ದೆಲ್ಲ ಆಗೋಗುತ್ತಾ ಮಗನೇ? ಮತ್ತೆ ಗೈಸ್, ಇದೇನಿದೆಯಲ್ಲ ಬಿಲ್ಡಿಂಗು, ಇದು 1885 ಕಟ್ಟಿರೋದು. ಬನ್ನಿ ತೋರಿಸ್ತೀನಿ. 1895 ನೋಡಿ, ಇದು ಕಟ್ಟಿ 1895 ನೋಡಿ. ನಮ್ಮ ಓನರ್ ಇಲ್ಲಿದ್ದಾಳೆ. ದೇವರೇ ಒಳ್ಳೇದು ಮಾಡಪ್ಪ. ಬಾಲ್ ಇಲ್ಲೇ ಬರೆಯಕ್ಕೆ, ಇಲ್ಲಿ ಬರೋ ಸಮಾಧಾನ ಆಗ್ತಿಲ್ವಾ? ಇಲ್ಲೇ ಬರೀ. ಇರಿ ಒಂದು ನಿಮಿಷ. ದೇವೇಂದ್ರ ಅಣ್ಣ, 1 2 3 4 ಗೈಸ್, ಎಲ್ಲ ಪ್ರಾಸೆಸ್ ಎಲ್ಲ ಸುಸೂತ್ರವಾಗಿ ಆಗಿದೆ. ಸೊ ಈಗ ಹಣ್ಣು ತಿಂತಾ ಇದ್ದೀವಿ. ಇಲ್ಲಿ ನಮ್ಮಪ್ಪ ಮತ್ತೆ ಚಿಂಟು ತಿಂತಾ ಇದ್ದಾರೆ. ಸೊ ಇಲ್ಲಿ ನಾವು ತಿಂತಾ ಇದ್ದೀವಿ. ಇಟ್ಕೋ ನೋಡಿ ಗೈಸ್, ನನ್ನ ಕೈಲೇ ಕೊಟ್ಬಿಟ್ಟು ಕೂರ್ಸೋಳೆ. ಬೇಕಾ? ಗೈಸ್, ಇವಾಗ ಊಟಕ್ಕೆ ಬಂದ್ವು. ನಮ್ಮ ಚಿಂಟು ಹೊಟ್ಟೆನೋ ಅಂತಿದ್ದ ಗೋಬಿ ತಿಂತಾನ. ಹ್ಞೂ, ಗೋಬಿ ಫ್ರೈಡ್ ರೈಸ್ ಅಂದ ತಕ್ಷಣ ಚೈ ಅಂದ. ಒಂದು ಪ್ಲೇಟ್ ರೋಟಿ ಕರಿ, ಒಂದು ಗೋಬಿ. ಗೈಸ್, ನಾನು ಮಸಾಲೆ ದೋಸೆ ತಿಂದು ತುಂಬ ದಿನ ಆಯಿತು. ಅದಕ್ಕೆ ನೋಡಿ ಮಸಾಲೆ ದೋಸೆ ತಗೊಂಡಿದ್ದೀನಿ. ನಮ್ಮ ಅಪ್ಪಾಜಿ ರೋಟಿ ಕರಿ ತಗೊಂಡಿದ್ದಾರೆ. ಸಸಿ ಮಸಾಲೆ ದೋಸೆ ತಗೊಳ್ರಪ್ಪ. ಮಸಾಲೆ ದೋಸೆ ನೀನು ತಿನ್ನೋ ಚಿನ್ನಮ್ಮ, ಟೇಸ್ಟ್ ಮಾಡಮ್ಮ. ನೋಡಿ, ಕ್ರಿಸ್ಪ್ ಇದೆ ಗೈಸ್, ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ನೋಡೋಣ ಗೈಸ್. ನಾವು ಮಸಾಲೆ ದೋಸೆ ತೊಗೊಂಡ್ವು, ಹಾಗೆಯೇ ನಮ್ಮಪ್ಪ ರೋಟಿ ಕರಿ ತೊಗೊಂಡ್ರು, ನಮ್ಮ ಅಕ್ಕ ಮತ್ತು ಚಿಂಟು ಸೇರಿ ಸಿಜ್ವಾನ್ ಫ್ರೈಡ್ ರೈಸ್ ತೊಗೊಂಡ್ರು, ಆ್ಯಂಡ್ ಬೇಬಿ ಕಾರ್ನ್ ಮಂಚೂರಿಯನ್ ಮತ್ತು ಗೋಬಿ ಮಂಚೂರಿಯನ್ ಇಷ್ಟು ತೊಗೊಂಡ್ವು ಗೈಸ್. ಆದರೆ ಎಲ್ಲದೂ ಏನು ಚೆನ್ನಾಗಿರಲಿಲ್ಲ. ಅದರಲ್ಲೂ ಗೋಬಿ ಮತ್ತು ಬೇಬಿ ಕಾರ್ನ್ ಅಂತೂ ಚೆನ್ನಾಗೇ ಇರಲಿಲ್ಲ. ಮಿಕ್ಕಿದ್ದು ಓಕೆ. ಮನೇಲೂ ಹೇಳಿಲ್ಲ ನನಗೆ. ಆ್ಯಕ್ಚುಲಿ ವೆಜ್ ರೆಸ್ಟೋರೆಂಟ್ ಇಷ್ಟ ನನಗೆ. ನಾವು ಹೋಗಿದ್ದ ಕೆಲಸ ಸುಸೂತ್ರವಾಗಿ ಆಯಿತು. ಅದಕ್ಕೋಸ್ಕರ ಒಂದು ದೇವರಿಗೆ ಕೈ ಮುಗ್ಯೋಣ ಅಂದ್ಕೊಂಡು ಈಗ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ಅದರಲ್ಲೂ ಈ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು ಇದೇ ಮೊದಲನೇ ಸಲ, ಗೊತ್ತಾ ಗೈಸ್? ಇವಾಗ ಎಲ್ಲರೂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಭೂವರಹನಾಥ ಸ್ವಾಮಿ ಅಂತ. ಸೊ ಇದು ನಮ್ಮ ಅಕ್ಕಂಗೆ ತುಂಬ ದಿನದ ಆಸೆ ಅಂತೆ, ಅವಳಿಗೆ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ಎಲ್ಲೂ ಇಲ್ಲ ಸ್ವಾಮಿ ದೇವಸ್ಥಾನ. ಹೌದಾ? ಮೈಸೂರಲ್ಲಿ ಇದೆಯಂತೆ. ನಾನು ಹೋಗಿದ್ದೀನಿ. ಮೈಸೂರಲ್ಲಿ ಅರಮನೆಯಲ್ಲಿ ಬಿಟ್ರೆ ಎಲ್ಲೂ ಇಲ್ಲ. ನಾನು ನನ್ನ ಹಸ್ಬೆಂಡ್ ಹೋಗ್ತೀನಿ. ನಾನು ನೋಡಿದ್ದೀನಿ. ನಾನು ನೋಡಿದ್ದೀನಿ. ನೀನು ನೋಡಿದ್ಯಲ್ಲ? ಮೈಸೂರಲ್ಲಿ ನೋಡಿದೀನಿ. ಯಾವಾಗಲೂ ಒಂದ್ಸಲ ಕ್ಲೋಸ್ ಆಗಿತ್ತು. ನಾನು ಓಪನ್ ಒಂದ್ಸಲ ಅಲ್ಲ ಬಜೆ, ಒಂದ್ಸಲ ಕ್ಲೋಸ್ ಆಗಿತ್ತು. ನಾನು ಈಗ 2 years ಅಲ್ಲೂ ಹೋಗಿದ್ದು. ನಾನು ಮಂಜು ಹೋಗ್ತೀನಿ, ನನಗೆ ತುಂಬಾ ಇಷ್ಟ. ಸೊ ಇದ್ರ ಪ್ಲೇಸ್ ಮಹಿಮೆ ಮಹಾತ್ಮೆ ಇದೆಯಾ, ಗೊತ್ತಿದ್ಯಾ? ಏನು ಗೊತ್ತಿಲ್ವಂತೆ ಗೈಸ್. ಬಟ್ ಇಷ್ಟ ಇತ್ತು ಹೋಗ್ಬೇಕು ಅಂತ. ಕಾಲ ಕೂಡ ಬಂದಿರಲಿಲ್ಲ. ಇದೇ ಡಿಸ್ಟಿಕ್ ಅವರಾಗಿ ನೀವು ಹೋಗೇ ಇಲ್ಲ ಅಲ್ಲ ಪಜೆ? ಈ ಟೆಂಪಲ್ ನೋಡಿದೀರಾ? ನಾವುಗಳು ಹೋಗಿಲ್ಲ ಗೈಸ್, ನಮ್ಮಪ್ಪ ಹೋಗಿದಾರಂತೆ. ಸೊ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು.
ಹೋಗಿ ನೋಡೋಣ ಹೇಗಿದೆ ಟೆಂಪಲ್ಲು ಏನ್ ಕತೆ ಅಂತ. ಭೂವರಹ ಅಂದ್ರೆ ಭೂವರ ಅಂತಂದ್ರೆ ಈ ವಿಷ್ಣು ಪಾತಾಳಕ್ಕೆ ಹೋಗಿ ಇವನ್ನ ವಾಮನ. ಹಿರಣ್ಯಕಶಿಪು ಮರ್ಡರ್ ಮಾಡಿ ಭೂತಾಯಿಯ ಬಿಡಿಸ್ಕೊಂಬತ್ತಾನೆ. ಅವನು ಸೆರೆ ಇಟ್ಕೊಂಡಿರ್ತಾನೆ ತಗೊಂಡೋಗಿ ನನ್ ಮದುವೆ ಆಗು ಅಂತ ಭೂದೇವಿ ಪಾತಾಳಕ್ಕೆ ತಗೊಂಡವ್ರು. ಆ ದೇವ್ರು ಇಲ್ಲೇ ಯಾಕಿದೆ, ಇಲ್ಲಿ ಮಾತ್ರ ಯಾಕಿದೆ? ಸ್ಥಳ ಮಹತ್ವ ಅಲ್ಲಿ ಹೋಗಿ ಕೇಳು. ಮೈಸೂರಲ್ಲಿ ಯಾಕಿದೆ? ರಾಜು ಕಟ್ಸ್ಕೊಂಡಿರ್ತಾರೆ. ಮೀನ್ಸ್ ರಿಲೇಟೆಡ್ ಟು ಏನೇನೋ ಇರತ್ತಲ್ಲ, ತ್ಯಾಜ್ಯಗಳು ಅದೆಲ್ಲ ಸಾಲ್ವ್ ಆಗ್ಬೇಕು ಅಂತ. ಸೊ ಗೈಸ್ ಇದ್ರ ಬಗ್ಗೆ ಎಲ್ಲ ನೋಡೋಣ, ಆ ಜಾಗಕ್ಕೆ ಹೋಗೋಣ, ಅಲ್ಲಿ ತಿಳ್ಕೊಳ್ಳೋಣ. ಯಾರಾದ್ರೂ ತಿಳುವಳಿಕೆ ಇರೋರು ಸಿಕ್ಕಿದ್ರೆ ಅದರ್ವೈಸ್ ಕೈ ಮುಕ್ಕೊಂಡು ಬರೋಣ. ವರಹಾನಾಥ ಸ್ವಾಮಿ ದೇವಸ್ಥಾನ ಇರೋದು ಇದರಲ್ಲಿ ತಿರುಪತಿ ಬಿಟ್ರು ಮೈಸೂರು. ಅಲ್ಲೂ ನೋಡಿದ್ವಲ್ಲ ಹೋದ್ಸಲ. ಮೈಸೂರು ಬಿಟ್ರು ಇಲ್ಲಿ. ವರಹಾನಾಥ ಸ್ವಾಮಿ ನೋಡ್ಕೊಂಡೆ ನೀನ್ ತಿರುಪತಿ ವೆಂಕಟೇಶ್ವರಂಗೆ ಹೋಗ್ಬೇಕು. ಆದ್ರೆ ಚೆನ್ನಾಗಿ ಮಾಡೋದು ಅಲ್ಲ, ಆ ಪ್ಲೇಸು ವರಹಾನಾಥ ಸ್ವಾಮಿದು. ಅವನಿಂದ ನಾನು ಫಸ್ಟ್ ಟೈಮ್ ಹೋದಾಗ ಮಾತ್ರ ಹಂಗ ವಿ ಫಾಲೋಡ್ ಇಟ್ ಆಕ್ಚುಲಿ. ನಾನು ಈಗಲೂ ಹಿಂದಿನ ದಿನ ಹೋಗ್ತಿತ್ತು ಅಲ್ವಾ, ಸೊ ವರಹಾನಾಥ ಸ್ವಾಮಿ ನೋಡ್ಕೊಂಡೆ ಹೋಗೋದು. ಲಾಸ್ಟ್ ಟೈಮ್ ಆದ್ರೆ ನಾವು ಹೋಗಿ ಬಂದಿದೀವಲ್ಲ, ಅವಾಗೇ ನಂಗೆ ಮಾಡ್ಲಿಲ್ಲ. ಫಸ್ಟ್ ಟೆಂಪಲ್ ನೋಡಿ ಆಮೇಲೆ ಕಣ ಇಲ್ಲ ಕಣ ಫಸ್ಟ್ ಸ್ವಾಮಿಗೆ ಹೋಗಿದ್ದು. ಇಲ್ಲಿ ಲಕ್ಷ್ಮೀ ಭೂವರ ಸ್ವಾಮಿ ಇರೋದು. ಅಲ್ಲೆಲ್ಲ ಬರೀ ಭೂವರ ಸ್ವಾಮಿ. ಇದಿನ್ನು ಶ್ರೇಷ್ಠನಾ? ಲಕ್ಷ್ಮೀ ಸಮೇತ ಇರೋದಿಲ್ಲ. ಗೈಸ್ ಬನ್ನಿ ಲಕ್ಷ್ಮೀನ್ ಕರ್ಕೊಂಡ್ ಬರೋಣ ಹೋಗಿ. ಇದು KR ಪೇಟೆಯಿಂದ 20 ಕಿಲೋಮೀಟರ್ಸ್ ದೂರದಲ್ಲಿದೆ ಗೈಸ್. ನೀವು ಏನದು ಮ್ಯಾಪ್ ಹಾಕೊಂಡ್ರೆ ಸಿಗತ್ತೆ ಈಸಿಯಾಗಿ ಡೈರೆಕ್ಷನ್ಸ್. ಮಂಡ್ಯ ಡಿಸ್ಟಿಕ್ ಗೈಸ್. ಡೆಸ್ಟಿನೇಷನ್ ರೀಚ್ ಆದ್ವು. ಸೊ ನೋಡಿ ಗೈಸ್, ಬಿಗ್ ಟೆಂಪಲ್. ಜನ ಇದ್ದಾರೆ, ಇಷ್ಟೊಂದು ಜನ. ಫೈನಲಿ ಟೆಂಪಲ್ ರೀಚ್ ಆದ್ವು. ಸೊ ರೀಚ್ ಆದ ತಕ್ಷಣ ನಮ್ಮನ್ನ ಅಲ್ಲೊಬ್ರು ಕ್ಯಾಚ್ ಹಾಕೊಂಡ್ರು ಹೆಂಗಸರು. ಸೊ ಬನ್ನಿ ನಾವು ತೋರಿಸ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ ಅಂತ. ಅಲ್ಲಿ ನೋಡಿದ್ರೆ ಅವರು ಹೋಗ್ತಾ ಅವ್ರ ಅಂಗಡಿ ಕರ್ಕೊಂಡೋಗಿ ಹೂವು, ಹಣ್ಣು ಮತ್ತು ತುಳಸಿ ಮಾಲೆ ಕೊಟ್ಬಿಟ್ಟು ವ್ಯಾಪಾರ ಮುಗಿಸಿದ್ರು. ಸೊ ಇದೇ ಅವ್ರು ಮಾಡಿದ್ದು. ನಮಗೆ ಗೊತ್ತಿಲ್ಲ ಅಲ್ಲ, ಸೊ ನಾವು ಸಹ ಮೋಸ ಹೋಗ್ಬಿಟ್ವು. ಬಟ್ ಮುಂದಗಡೆ ಇನ್ನೂ ತುಂಬ ಚೆನ್ನಾಗಿರೋದೆಲ್ಲ ಇತ್ತು. ಇಲ್ಲೇ ಎಂಟ್ರೆನ್ಸ್ ಇರಬೇಕು. ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಓಪನ್ ಇರುತ್ತೆ. ಆ್ಯಂಡ್ ಎಗೇನ್ ಮಧ್ಯಾಹ್ನ ಕ್ಲೋಸ್ ಮಾಡಿದ್ರೆ ಅವರು ಮತ್ತೆ ಓಪನ್ ಮಾಡೋದು 3:30ಗೆ. ಸೊ 3:30ಇಂದ ಸಂಜೆ 7 ಗಂಟೆ ತನಕನೂ ಇರುತ್ತೆ. ನಾವು ಊಟ ಎಲ್ಲ ಮುಗಿಸಿ 2 ಗಂಟೆ 2:15 ಹಂಗೆ ಹೊರಟ್ವು. ಸೊ ಇಲ್ಲಿ ರೀಚ್ ಆದಾಗ 2:45. ಸೊ ಏನಪ್ಪ ಮಾಡೋದು ಅಂದ್ಕೊಂಡಾಗ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಬಿಕಾಸ್ ಟೆಂಪಲ್ ಓಪನ್ ಆಗೋದೇ 3:30 ಅಲ್ಲ. ಹಾಗಾಗಿ ಮತ್ತೆ ಅಲ್ಲಿ ಬಂದಾಗ ನಮಗೆ ಅಲ್ಲೆಲ್ಲ ನೋಡಿದ್ವು. ಅಲ್ಲಿ ಆ್ಯಕ್ಚುಲಿ ಅವರು ಮಣ್ಣೆಲ್ಲ ತೊಗೊಂಡು ಇಟ್ಕೊಂಡಿದ್ರು. ಸೊ ಏನು ಅಂತ ಕೇಳಿದಾಗ ಇಲ್ಲಿಂದ ಮಣ್ಣೆಲ್ಲ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ತೊಗೊಂಡೋಗಿ ನಾವು ಪೂಜೆ ಮಾಡಿದ್ರೆ ನಾವು ಬೇಗ ಮನೆ ಕಟ್ಟೋದಾಗಿರ್ಬೋದು, ಅಥವಾ ಸೈಟ್ ತೊಗೊಳೋದಾಗಿರ್ಬೋದು, ಅಥವಾ ಏನಾದರೂ ಕಿರಿ ಇರುತ್ತಲ್ಲ ಜಾಗಗಳ ಬಗ್ಗೆ, ಸೊ ಅದೆಲ್ಲ ಬೇಡ್ಕೊಂಡು ನಾವು ಇಲ್ಲಿ ಮಣ್ಣು ತೊಗೊಂಡೋಗಿ ಪೂಜೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ಸೊ ಅದೆಲ್ಲ ನಿವಾರಣೆ ಆಗತ್ತೆ ಅಂತ ಒಂದು ಪ್ರತೀತಿ ಇದೆ. ಸೊ ನಾವು ನೋಡೋಣ ಏನದು ಅಂತ ಹೊರಟು ಆ ಕಡೆಗೆ. ಸೊ ಬನ್ನಿ ಈಗ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನು. ಓ ಲಾವಣ್ಯ ಮನೆ ಕಟ್ಟುದ್ಲು ಅಂದ್ಕೊಳ್ಳಿ. ಇಲ್ಲಿ ಮಣ್ಣು ಅರ್ತಾವಳೆ ಅಂದ್ರೆ ಅವಳು ಹೋಗಿ ಮನೆ ಕಟ್ಟುದ್ಲು. ಈಗ ನಮ್ಮ ಅಪ್ಪ ಏನ್ ಮಾಡ್ತದೆ, ನಮ್ಮ ಅಪ್ಪಂಗೆ ಆ ಸೈಟಿಂದು ಎಲ್ಲ ಗಲಾಟೆಗಳಿದಾವಲ್ಲ ಅವೆಲ್ಲ ಕ್ಲಿಯರ್ ಆಗ್ಲಿ ಅಲ್ವಾ ಪಜೆ? 2 ಸೈಟಿಂದುವೆ ತಕರಾರುಗಳೆಲ್ಲ ಕ್ಲಿಯರ್ ಆಗಿ ನಮ್ಮಂತೆ ಆಗ್ಲಿ. ಸೈಟ್ ನಮ್ಮಂತೆ ಆಗಿ, ಚಂದ್ರಾಯಪಟ್ಟಣ ಸೈಟ್ ನಮ್ಮಂತೆ ಆಗಿ.
ಆದರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಈ ಮಣ್ಣು ತಗೊಂಡೋಗಿ ಆ ಸೈಟ್ಗಳ್ಗೆ ಹಾಕ್ಬೇಕಾ ಏನಂತ ಕೇಳ್ಕೋಬೇಕು. ನಿಮಗೆ ಗೊತ್ತಾ ಇದ್ರ ಬಗ್ಗೆ? ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮು. ಬಾ ಚಿನ್ನ, ಸಾಕಾ? ಅವ್ನು ಹೇಳಿದ ಮಾತೇ ಕೇಳಲ್ಲ ಗೈಸ್. ಒಂದೊಂದು ಕಡೆಗೆ ಬಂದರೆ ಒಂದೊಂದು ಸಂಪ್ರದಾಯಗಳಿರುತ್ತೆ, ಪದ್ಧತಿಗಳಿರುತ್ತೆ. ನೋಡಿ, ಇಲ್ಲಿ ಒಂದು ಹೊಸ ಪದ್ಧತಿ, ಇದು ಏನು ಅಂತ ವಿಚಾರಿಸೋಣ. ಹೌದಾ, ನೋಡೋಣ. ಇಲ್ಲಿ ಯಾರಾದರೂ ಗೊತ್ತಿರೋರು ಇದ್ರೆ ಸಿಕ್ಕಿದ್ರೆ ವಿಚಾರಿಸೋಣ. ಇನಿಷಿಯಲಿ ಜನಗಳು ಸ್ವಲ್ಪ ಇದ್ದರು. ಸೊ ಬಂದು ಎಲ್ಲ ಕ್ಯೂ ಲೈನಲ್ಲಿ ಕೂತ್ಬಿಟ್ಟಿದ್ರು. ಆ್ಯಂಡ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಿತ್ತಲ್ಲ. ಸೊ ಜನಗಳು ವೆಯ್ಟ್ ಮಾಡ್ತಾ ಮಾಡ್ತಾ ಹಾಗೆ ಬಾಯ್ ಬಿಟ್ಕೊಂಡೆಲ್ಲ ನಿದ್ದೆ ಮಾಡಿಬಿಟ್ರು ಗಾಯ್ಸ್. ಅರ್ಧ ಗಂಟೆ ಒಳಗೆ ಅಂತೂ ಇಂತೂ 3:30 ಆಯಿತು. ಮೇನ್ ಡೋರ್ ಓಪನ್ ಮಾಡಿದ್ರು. ಸೊ ತುಂಬ ಜನ ಇದ್ದಿದ್ದರಿಂದ ಕ್ಯೂ ಸಿಸ್ಟಮು ಹಾಗೇನೆ ನೂಕು ನುಗ್ಗಲು ಇತ್ತು. ಅಂಥದ್ರಲ್ಲೂ ದೇವ್ರ ದರ್ಶನ ಚೆನ್ನಾಗಾಯಿತು ಗೈಸ್. ಗೈಸ್, ನಾನು ನಿಮಗೆ ಮುಂಚೆನೇ ಹೇಳಿದೆ ಅಲ್ಲ. ಸೊ ಇಲ್ಲಿಂದ ಮಣ್ಣು ತೊಗೊಂಡೋದ್ರೆ, ಇಟ್ಟಿಗೆ ತೊಗೊಂಡೋಗಿ ಪೂಜೆ ಮಾಡಿಕೊಂಡು ಮನೆಗೆಲ್ಲ ತೊಗೊಂಡು ಹೋದರೆ, ನೀವು ಮನೆ ಕಟ್ಟೋದಾಗಿರ್ಬೋದು, ಸೈಟ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಭೂಮಿ ವಿಚಾರವಾಗಿ ಏನಾದರೂ ಕಷ್ಟಗಳಿದ್ರೆ ಸೊ ಅದೆಲ್ಲ ಪರಿಹಾರ ಆಗತ್ತೆ. ಸೊ ನೀವು ಅಲ್ಲಿ ತೊಗೊಬಂದಿದ್ದ ಮಣ್ಣನ್ನು ನಿಮಗೆ ಮೇಯ್ನ್ ಮೂರ್ತಿ ಇದೆಯಲ್ಲ, ದೇವರಿದೆಯಲ್ಲ, ಅಲ್ಲಿ ತೊಗೊಂಡೋಗೋಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಉತ್ಸವ ಮೂರ್ತಿ ಇದೆ. ಸೊ ಅದ್ರ ಮುಂದೆ ಇಟ್ಟು ಪೂಜೆ ಮಾಡಿಸ್ಕೊಬೇಕು. ಅದಕ್ಕೂ ಸಹ ಶುಲ್ಕ ಇರುತ್ತೆ. ಸೊ ಅದಕ್ಕೆ 200 ರೂಪಾಯಿ. ಸೊ 200 ರೂಪಾಯಿ ಕೊಟ್ಟು ನಾವು ಚೀಟಿ ತೊಗೊಂಡ್ರೆ ಅಲ್ಲಿ ಪೂಜೆ ಮಾಡಿಕೊಡ್ತಾರೆ. ಸೊ ಆ ಪೂಜೆ ಮಾಡಿದಂತಹ ಮಣ್ಣನ್ನು ನಾವು ಮನೆಗೆ ತೊಗೊಂಡು ಬರಬೇಕು. ಮನೆಗೆ ತೊಗೊಂಡು ಬಂದಮೇಲೆ ಒಂದು ಬಿಳಿ ಬಟ್ಟೆಗೆ ಅರಿಶಿನ ಮಾಡಿ, ಸೊ ಅದರಲ್ಲಿ ನಾವು ಮಣ್ಣನ್ನು ಕಟ್ಟಿಟ್ಟು ದಿನನಿತ್ಯ ಪೂಜೆ ಮಾಡಬೇಕು. ಸೊ ನಿಮ್ಮ ಏನು ವಿಶ್ ಇರುತ್ತಲ್ಲ ಅದು ಕಂಪ್ಲೀಟ್ ಆದಮೇಲೆ ಮನೆ ಕಟ್ಟೋರಾಗಿದ್ದರೆ ಆ ಜಾಗಕ್ಕೆ ಹಾಕೋಬೋದು. ಇನ್ನು ಭೂಮಿ ವಿಚಾರದಾಗಿದ್ದರೆ ಅದೆಲ್ಲ ಆಗಿದ್ರೆ ಸೊ ಆ ಭೂಮಿಗೆ ಹಾಕೋಬೋದು. ಇಲ್ಲ ಅಂದರೆ ಯಾವುದಾದ್ರೂ ಗಿಡಕ್ಕೆ ಹಾಕ್ಬಿಟ್ಟು ನಾವು ಇದನ್ನು ಕಂಪ್ಲೀಟ್ ಮಾಡ್ಬೋದು. ಬಾರಪ್ಪಜೆ, ಇದೇ ನಮ್ಮ ಬ್ಯಾಗು. ಹಾಂ, ಇದೇ ಕಲರ್ ಇರಬೇಕು. ಇದೆ ಭೂವರಹನಾಥ ದರ್ಶನ ಆದಮೇಲೆ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ, ಅಲ್ಲೇ ಮುಂಬಾಗ್ಲಲ್ಲೇ ಆಪೋಸಿಟ್ಟಾಗಿ ಶ್ರೀನಿವಾಸ ದೇವರಿರುತ್ತೆ. ಸೊ ಅಲ್ಲಿ ಹೋಗಿ ದರ್ಶನನ ಪಡ್ಕೊಂಡು ಬರಬೇಕು. ಅದಾದಮೇಲೆ ನಮಗೆ ಹೋಗ್ತಾ ಆನ್ ದ ವೇನೆ ಅನ್ನದಾಸೋಹ ಮಂದಿರ ಸಿಗತ್ತೆ. ಸೊ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತಿರೋರು ಅಲ್ಲಿ ಹೋಗಿ ಪ್ರಸಾದನ ಸ್ವೀಕಾರ ಮಾಡ್ಬೋದು. ಇದಕ್ಕೂ ಸಹ ಟೈಮಿಂಗ್ಸ್ ಇದೆ ಗೈಸ್. ಬೆಳಗ್ಗೆ 10 ಗಂಟೆಯಿಂದನೇ ಪ್ರಸಾದ ಇಲ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಟಿಲ್ ಇರುತ್ತೆ. ಅಂದರೆ ಆ ಟೈಮಿಂಗ್ಸ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಹೇಳಿದ್ರು. ಬಟ್ ನಿಮಗೆ ಮ್ಯಾಕ್ಸಿಮಮ್ ಒಂದು ಈವ್ನಿಂಗ್ ತನಕನೂ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಗೈಸ್. ಸೊ ಯಾರು ಬೇಕಾದ್ರೂ ಹೋಗ್ಬೋದು ದರ್ಶನ ಆದಮೇಲೆ. ಸೊ ಹೋಗ್ತಾ ಹೋಗ್ತಾ ಹೀಗೆ ಫೋಟೋಸ್ ಇರುತ್ತೆ, ದೆನ್ ಸ್ನ್ಯಾಕ್ಸ್ ಇರುತ್ತೆ. ಇಲ್ಲಿ ನೋಡಿ ಬೆಲ್ಲ ಇದೆ. ಸೊ ಇದು ಬಂದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಇತ್ತಲ್ಲ, ಸೊ ಅದನ್ನು ನೋಡಿದೆ. ಬಟ್ ನಮಗೇನು ಇಷ್ಟ ಆಗಲಿಲ್ಲ, ಸೊ ತೊಗೊಳ್ಳಿಲ್ಲ. ಬಟ್ ಬೇಕಾದವ್ರು ತೊಗೋಬೋದು. ಆ್ಯಂಡ್ ಕಡಲೆಪುರಿ ಇರುತ್ತೆ, ಆ್ಯಂಡ್ ಮೆನಿ ಥಿಂಗ್ಸ್ ಇರುತ್ತೆ ಗೈಸ್. ಹಾಗೆಯೇ ಚಿರುಮುರಿ ಅಂತೆ, ಅದಂತೆ ಇದಂತೆ ಎಲ್ಲ ಇರುತ್ತೆ. ಸೊ ಹೋಗ್ತಾ ತಿನ್ಕೊಂಡು, ಜ್ಯೂಸ್ ಕುಡ್ಕೊಂಡು, ಐಸ್ ಕ್ರೀಮ್ ತಿನ್ಕೊಂಡು, ಏನು ಬೇಕಾದರೂ ಮಾಡಿಕೊಂಡು ಹೋಗ್ಬೋದು. ಸೊ ಆನ್ ದ ವೇನೇ ನಿಮಗೆ ಎಲ್ಲ ಸಿಗತ್ತೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಈ ನದಿ ಬಂದು ಹೇಮಾವತಿ ನದಿ. ಸೊ ಇಲ್ಲಿ ಬಂದು ಬ್ಯಾಕ್ ವಾಟರ್ ಅಂತೆ.
ಸೊ ಇದು ಸಹ ಯಾವಾಗಲೂ ತುಂಬ ನೀರು ತುಂಬಿ ಚೆನ್ನಾಗಿರುತ್ತೆ. ಈಗ ಸಮ್ಮರ್ ಸೀಸನ್ ಅಲ್ಲ, ಸೊ ಸ್ವಲ್ಪ ನೀರು ನೀವು ಕಾಣ್ಬೋದು ಅಷ್ಟೇ. ಗೈಸ್ ಮತ್ತೆ ಪೇಪರ್ ಇಸ್ಕೊಂಡು ಹೋಗೋಕ್ಕೆ ಬಂದು ಫೋನ್ ಮಾಡ್ಬೇಕಿತ್ತ. ಅಲ್ಲೇ ಕೂತಿರು ಬಂದು So guys, finally we got our registration paper. ಒಟ್ಟಿಗೆ ಹೋದ್ವು, ಒಟ್ಟಿಗೆ ಬಂದ್ವು. ಅಷ್ಟು ಬದಲಾಗಿದೆ. ಇವಾಗ ನಾವು ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಅಕ್ಕಂಗೆ ಸ್ವಲ್ಪ ತಲೆನೋವಿತ್ತು, ಸೊ ಅವಳಿಗೆ ಮೆಡಿಸಿನ್ ತೊಗೊಂಡು ನಮ್ಮ ಚಿಂಟಿಗೆ ಒಂದು ಸ್ವಲ್ಪ ಮೆಡಿಸಿನ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟು ಬಂದವು. ಸೊ ಈಗ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದೀವಿ. ಯಾವ ಐಸ್ ಕ್ರೀಮ್ ತಗೊಳ್ಳೋದು ಅಂತ ಈಗ ನೋಡಬೇಕು, ಬನ್ನಿ ನೋಡೋಣ. ಯಾವ್ದು ತಗೋತಿದ್ಯಾ ಬೇಗ ಹೇಳು. ಗೊತ್ತಿಲ್ಲ, ಯಾವ್ದು ತಗೋ, ಬಾ ತಗೋ. ಸಾಲ್ಟೆಡ್ ಕ್ಯಾಮೆಲ್ ಡೂ ಇಟ್. ಬೇಡ, ಒಂದೇ ಸಾಕು. ನಾಳೆ ಹೋಗ್ತೀವಲ್ಲ ಯಾರು ಹೋಗ್ತಾರೆ? ಊರಿಗೆ. ಯಾರ್ಯಾರು? ನಾನಂತೂ ಹೋಗ್ತೀನಿ, ನೀವೆಲ್ಲ ಗೊತ್ತಿಲ್ಲ. ನೀನು ಹೋಗಲ್ಲ. ನನಗೊಂದು ಆಯ್ತು. ಒಂದು ಸ್ವಲ್ಪ ಕೊಡು. ಹಾಂ ತಗೊಂಡಿದೆ. 3 ರೂಪಾಯಿಗೆ. ಅಲ್ಲ, ಇವಾಗ ಒಂದು ಇಚ್ಚಿಂಗಿಲ್ಲ ತಾನೆ. ರಾತ್ರಿ ಹೊತ್ತಾಗುತ್ತೆ ಎಲ್ಲ. ಒಂದೆರಡು ಸೀನಿಯರ್ ಇಷ್ಟಲ್ಲ. ಗೈಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಗೈಸ್. ನಮ್ಮಮ್ಮ ಇವತ್ತು ಬಿರಿಯಾನಿ ಮತ್ತು ಚಾಪ್ಸ್ ಮಾಡಿದ್ದಾರೆ, ಚಿಕನ್ದು. ಸೊ ತಿನ್ನೋಣ ಬನ್ನಿ ಗೈಸ್. ಬಿರಿಯಾನಿ ಮತ್ತು ಚಾಪ್ಸ್ ಹಾಕ್ಕೊಂಡಿದ್ದೀನಿ. ಬನ್ನಿ ಆನಿಯನ್ ಮತ್ತು ಕುಕ್ಕುಂಬರ್ ಹಾಕ್ಕೊಳ್ಳೋಣ. ಮಧ್ಯಾಹ್ನ ಹೋಟೆಲಲ್ಲಿ ಊಟ ಮಾಡಿದ್ದೆ ಫುಲ್ ಅಂತ ಅನ್ನಿಸ್ತಾ ಇತ್ತು. ತಿನ್ನೋಕ್ಕೆ ಹೊಟ್ಟೆಲಿ ಜಾಗ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೂ ಸಹ ಬಿಸಿ ಬಿಸಿ ಬಿರಿಯಾನಿ ಚಾಪ್ಸು ಬಿಡೋಕ್ಕಾಗುತ್ತಾ ಗೈಸ್ ಹೇಳಿ. ಅದಕ್ಕೆ ಒಂದು ಪ್ಲೇಟ್ ಇರಲಿ ಅಂತ ಹಾಕ್ಕೊಂಡು ಬಂದೆ. ಇಷ್ಟೇ ಗೈಸ್ ನಾನು ತಿಂದಿದ್ದು, ಇನ್ನು ಎಷ್ಟು ತಿನ್ನಲಿಲ್ಲ, ಮತ್ತೆ ಹಾಕ್ಕೊಳ್ಳೂ ಇಲ್ಲ. ಸೊ ಬೆಳಗ್ಗೆಗೆ ಇದನ್ನೇ ತಿಂದರೆ ಆಯಿತು ಅಂದ್ಕೊಂಡು ಸುಮ್ಮನೆ ಆದೆ. ನಾನು ತಿಂದೆ. ನನ್ನ ಮಗನಿಗೂ ಸಹ ಅವನಿಗೆ ಹೊಟ್ಟೆ ಆ್ಯಕ್ಚುಲಿ 2 ಡೇಸಿಂದ ಅವನು ಮೋಷನ್ಗೆ ಹೋಗಿಲ್ಲ. ಬಟ್ ಆದರೂ ಸಹ ಬಿರಿಯಾನಿ ತಿನ್ನೋದು ನನ್ನ ಮಗನೂ ಬಿಡಲಿಲ್ಲ. ಅವನು ಹಾಕಿಸ್ಕೊಂಡ. ಆ್ಯಂಡ್ ಇನ್ನೊಂದು ಸಲ ಹಾಕ್ಕೊಡಮ್ಮ ಅಂದ. ನಾನಂತೂ ಹಾಕ್ಕೊಡ್ಲಿಲ್ಲ ಗೈಸ್, ಬೇಡ ಸಾಕು ಅಂತ ಹೇಳಿದೆ. ನಮ್ಮ ಅಕ್ಕಗೆ ತಲೆನೋವು ಬಂದಿತ್ತು, ಸೊ ಹಾಗಾಗಿ ಅವಳು ಪಾಪ ಊಟ ಮಾಡಲಿಲ್ಲ, ಬಂದು ಹಾಗೆ ದಬಾಕೊಂಡ್ಬಿಟ್ಲು. ಇನ್ನು ನಮ್ಮ ದಕ್ಷ ಅವನು ಈ ನಾನ್ ವೆಜ್ ಐಟಮ್ಸು ಇದೆಲ್ಲ ಏನೂ ತಿನ್ನಲ್ಲ. ಅದಕ್ಕೆ ಒಂದು ರೊಟ್ಟಿ ಕೊಟ್ಟರೆ ಸಾಕು, ಆರಾಮಾಗಿ ತಿನ್ಕೊಂಡು ಅವನು ದಿನ ಕಳೀತಾನೆ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ತಗೋ ಚಿಂಟು. ನೋಡಿ ಗೈಸ್, ಅವನು ತುಂಬ ಆತುರವಾಗಿ ಕಾಯ್ತಾ ಇದ್ದಾನೆ. ವಾ ಯಮಿ ಯಮಿ. ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟಾಯಿತು ಗೈಸ್, ನೀವೇ ನೋಡಿದ್ರಿ ಅಲ್ಲ. ಸೊ ಇವಾಗ ಐಸ್ ಕ್ರೀಮ್ ತಿಂದು ಮಲ್ಕೋತೀವಿ. ನಾನು ನಿಮಗೆ ನಾಳೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಶುಭರಾತ್ರಿ.